ಹಾಕ್ತೀನಿ ಅಷ್ಟೇ. ಐಬ್ರೋಸ್ ಡರ್ಮಾಕ್ ಅವ್ರದ್ದು 2% ಸಿರಮ್. ಇಟ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ಆಕ್ನೆ ಟೈನ್ ಇದೆ ಇದರಲ್ಲಿ. ನೀವು ನೋಡ್ತಾ ಲೈಕ್ ನಮ್ಮ ಫುಡ್ ಇಂಟೇಕ್ ಫುಲ್ ಮ್ಯಾಟ್ ಲಾರಿಯಲ್ ಪ್ಯಾರಿಸ್ ಕಾಣ್ತಾ ಇದೆ. ಸರ್ಕಲ್ಸ್ ಆಗಿರ್ಬೋದು, PCOD, PCOS ಅವ್ರದ್ದು. ಅಂಡ್ ಇದು ಬಂದು 20 ಐಟಮ್ಸ್ ನ ಫುಲ್ ಅವಾಯ್ಡ್ ಮಾಡ್ಬಿಡ್ತೀವಿ ಡೈರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಾದ್ರೂ ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ತರದ ಬ್ಲಾಗ್ ಬೇಕು, ಯಾವ ತರದ ವಿಡಿಯೋ ಬೇಕು ಅಂತ ಹೇಳಿ. ಲೈಕ್ ನಾನು ಟ್ರೈ ಮಾಡ್ತೀನಿ ಆ ತರದ ವಿಡಿಯೋ ಮತ್ತೆ ವ್ಲಾಗ್ಸ್ ನ ಮಾಡಕ್ಕೆ. ಅಂಡ್ ಈ ವ್ಲಾಗ್ ಅಲ್ಲಿ ನಾನು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಶೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ಒಂದು ವಿಚಾರ ಹೇಳ್ಬೇಕು. ನಾವು ಯಾವುದೇ ತರದ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತೀವಿ, ಯಾವುದೇ ಸೆರಮ್ಸ್ ನ ಯೂಸ್ ಮಾಡ್ತೀವಿ, ಮಾಯಶ್ಚರೈಸರ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಲೈಕ್ ನಮ್ಮ ಫುಡ್ ಇಂಟೇಕ್ ಫುಲ್ ಮ್ಯಾಟರ್ ಆಗುತ್ತೆ. ಲೈಕ್ ನಾವಿಲ್ಲಿ ಫುಲ್ ಸ್ಕಿನ್ ಕೇರ್ ರೂಟೀನ್ ನ ಫಾಲೋ ಮಾಡಿ, ಸೆರಮ್ಸ್ ಯೂಸ್ ಮಾಡಿ ಅಥವಾ ಯಾವುದೋ ಕ್ರೀಮ್ಸ್ ನ ಯೂಸ್ ಮಾಡಿ ತಿರ್ಗಾ ನಾವು ಹೊರಗಡೆ ಹೋದಾಗ ಶುಗರಿ ಐಟಮ್ಸ್ ನ ತುಂಬಾ ಇಂಟೇಕ್ ಮಾಡ್ತೀವಿ ಅಂದ್ರೆ ಅಫ್ಕೋರ್ಸ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಪಾಪ್ ಅಪ್ ದಿ ಪಿಂಪಲ್ಸ್. ಸೊ ಅದರಿಂದ ನಮಗೆ ಅಫ್ಕೋರ್ಸ್ ಪಿಂಪಲ್ಸ್ ಬರುತ್ತೆ. ಅಂಡ್ ನಾವು ಶುಗರಿ ಐಟಮ್ಸ್ ನ ಫುಲ್ ಅವಾಯ್ಡ್ ಮಾಡ್ಬಿಡ್ತೀವಿ, ಡೈರಿ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ತೀವಿ, ನಾವು ಅದೆಲ್ಲ ತಿನ್ನಲ್ಲ ಅಂತ ಹೇಳಿ. ತಿರ್ಗಾ ನಮ್ ಫುಡ್ ಇಂಟೇಕ್ ಟೈಮ್ ಅಲ್ಲಿ ನಾವು ಬರೀ ಕಾರ್ಬೋಹೈಡ್ರೇಟ್ ರಿಚ್ ಇರೋ ಫುಡ್ ಲೈಕ್ ನಾವು ರೈಸ್ ಮಾತ್ರ ತಿಂತೀವಿ, ನಮ್ಮ ಪಲ್ಯ ಅಥವಾ ಸಬ್ಜಿ ಅಂತ ಏನ್ ಹೇಳ್ತೀವಿ ಅದ್ರ ಕ್ವಾಂಟಿಟಿನ ಕಡಿಮೆ ತಗೊಂತೀವಿ, ಅಥವಾ ನಾವು ಫ್ರೂಟ್ಸ್ ನ ತಿನ್ನಲ್ಲ, ವೆಜಿಟೇಬಲ್ಸ್ ನ ತಿನ್ನಲ್ಲ ಅಂತ ಅಂದ್ರೆ ಅವಾಗ ನಮ್ಗೆ ವೈಟಮಿನ್ಸ್ ಮತ್ತೆ ಫೈಬರ್ ಏನ್ ನಮ್ ಬಾಡಿಗೆ ಬೇಕಿರುತ್ತಲ್ಲ ಅದು ಕೂಡ ಶಾರ್ಟೇಜ್ ಆಗುತ್ತೆ ಆ ಟೈಮಲ್ಲಿ. ಅದರಿಂದ ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಅಫ್ಕೋರ್ಸ್ ನಮ್ಗೆ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, PCOD, PCOS ಅದೆಲ್ಲ ಬರೋದು ಕಾಮನ್. ಮೇನ್ ಏನಂದ್ರೆ ನಮ್ ಫುಡ್ ಇಂಟೇಕ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ, ಅದನ್ನ ಹೇಳ್ದೆ ನಾನು. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ನನ್ನ ಸ್ಕಿನ್ ಕೇರ್ ರೂಟೀನ್ಗೆ ಬರೋಣ. ನಾವ್ ಯಾವುದೇ ತರದ ಸ್ಕಿನ್ ಕೇರ್ ನ ಮಾಡ್ತೀವಿ ಅಂದ್ರೂ ಕೂಡ ಫಸ್ಟ್ ನಮ್ ಫೇಸ್ ಕ್ಲೀನ್ ಆಗಿರ್ಬೇಕು. ಲೈಕ್ ಯಾವುದೇ ತರದ ಡಸ್ಟ್ ಇರಬಾರ್ದು. ಸೊ ನಾವು ಒಂದು ಜೆಂಟಲ್ ಫೇಸ್ ವಾಶ್ ಇಂದ ಫೇಸ್ ನ ಕ್ಲೀನ್ ಆಗಿ ವಾಶ್ ಮಾಡ್ಬೇಕಾಗುತ್ತೆ. ಅಂಡ್ ನಾನ್ ಯೂಸ್ ಮಾಡ್ತಾ ಇರೋದು 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಫೇಸ್ ವಾಶ್. ನೀವು ನೋಡ್ತಾ ಇರ್ಬೋದು, ಇದು ಡರ್ಮಾಕೋ ಅವ್ರದ್ದು 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಫೇಸ್ ವಾಶ್. ನಾನು ಇದರಿಂದ ಕ್ಲೀನ್ ಆಗಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ಸಿಗ್ತೀನಿ, ಓಕೆನಾ? ಸೊ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ಟವೆಲ್ ನ ತಗೊಂಡು ಫೇಸ್ ನ ಫುಲ್ ಹಿಂಗೆ ರಬ್ ಮಾಡೋದಲ್ಲ, ಫುಲ್ ಹಿಂಗೆ ಫುಲ್ ರಬ್ ಮಾಡ್ಬೇಡಿ, ಜಸ್ಟ್ ಟ್ಯಾಪ್ ಮಾಡಿ. ಜಸ್ಟ್ ಈ ತರ ಟ್ಯಾಪ್ ಮಾಡಿ ಒಂದು ಕಾಟನ್ ಟವೆಲ್ ನ ತಗೊಂಡು ನೀವು ಮಾಡಿದ್ರೆ ಬೆಟರ್ ಆಗುತ್ತೆ. ಸೊ ನಾನು ಇವಾಗ ಫೇಸ್ ವಾಶ್ ನ ಮಾಡ್ಕೊಂಡ್ಬಂದು ಜಸ್ಟ್ ಟ್ಯಾಪ್ 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 ಮಾಡಿ ಒರೆಸಿದ್ದೀನಿ. ಜಸ್ಟ್ ಹಿಂಗೆ ಜೋರಾಗಿ ರಬ್ ಮಾಡಬೇಡಿ, ಈ ತರ ಟ್ಯಾಪ್ 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 ಮಾಡಿದ್ರೆ ಸಾಕು. ಒಂದು 2 ಮಿನಿಟ್ಸ್ ಬಿಟ್ಬಿಡಿ ಫೇಸ್ ವಾಶ್ ಮಾಡಿ. 2 ಮಿನಿಟ್ಸ್ ಆರ್ 1 ಮಿನಿಟ್ ಫೇಸ್ ವಾಶ್ ಮಾಡಿ ಬಿಟ್ಬಿಡಿ. ನಾನು ಫೇಸ್ ವಾಶ್ ನ ಮಾಡಿ 1 ಮಿನಿಟ್ ಬಿಟ್ಟಿದ್ದೆ. ಇವಾಗ ನನ್ನ ಫೇಸ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ, ಯಾವುದೇ ತರದ್ದು ವಾಟರಿ ಕಂಟೆಂಟ್ ಇಲ್ಲ. ಅಂಡ್ 1 ಮಿನಿಟ್ ಆದ್ಮೇಲೆ ನಾನು ನನ್ನ ಸಿರಮ್ ನ ಯೂಸ್ ಮಾಡ್ತೀನಿ. 10% ನಯಾಸಿನಮೈಡ್ ಫೇಸ್ ಸಿರಮ್. ಇಟ್ ವಿಲ್ ಹೆಲ್ಪ್ಸ್ ಟು ರೆಡ್ಯೂಸ್ ಆಕ್ನೆ ಮಾರ್ಕ್ಸ್. ನನಗೆ ಆಕ್ನೆ ಮಾರ್ಕ್ಸ್ ನೀವು ನೋಡ್ತಾ ಇರ್ಬೋದು, ತುಂಬಾ ಆಕ್ನೆ ಮಾರ್ಕ್ಸ್ ಇತ್ತು. ಆಕ್ಚುಲಿ ನಾನು 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ರಿಸಲ್ಟ್ಸ್ ಓಕೆ ಅಂತ ಅನ್ಸಿದ್ದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಂದು ಬಂದು ಕಾಂಬಿನೇಷನಲ್ ಸ್ಕಿನ್ ಟೋನ್. ಲೈಕ್ ಈ ಸ್ಕಿನ್ ಕೇರ್ ರೂಟೀನ್ ನಾನು ಏನ್ ತೋರಿಸ್ತಾ ಇದ್ದೀನಿ, ನೀವು ನಾರ್ಮಲ್ ಟು ಕಾಂಬಿನೇಷನಲ್ ಸ್ಕಿನ್ ಟೋನ್ ಯಾರ್ದಿರುತ್ತೆ ಅವ್ರು ಯೂಸ್ ಮಾಡ್ಬೋದು. ಅಂಡ್ ಈ ಸಿರಮ್ ಬಂದು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 10% ನಯಾಸಿನಮೈಡ್ ಫೇಸ್ ಸಿರಮ್ ಫಾರ್ ಆಕ್ನೆ ಮಾರ್ಕ್ಸ್. ನಾನು ಏನು ಮಾಡಲ್ಲ, ಲೈಕ್ 1 ಟ್ಯೂಬ್ ಒಂದ್ಸಲ ಹಿಂಗೆ ಪಾಪ್ ಅಪ್ ಆದಾಗ ಎಷ್ಟು ಸಿರಮ್ ಬರುತ್ತೆ ಆ ಸಿರಮ್ನ ಕಂಪ್ಲೀಟ್ ಫೇಸ್ ನ ಎಲ್ಲಾ ಪಾರ್ಟ್ಸ್ ಮೇಲೂ ಅಪ್ಲೈ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು. ನೀವು ರಬ್ ಮಾಡಬೇಡಿ, ಜೋರಾಗಿ ಉಜ್ಜಬೇಡಿ, ಜಸ್ಟ್ ಅದನ್ನ ಸೆಟಲ್ ಡೌನ್ ಆಗಕ್ ಬಿಡಿ. ಇಟ್ ವಿಲ್ ಟೇಕ್ ಅ ಟೈಮ್ ಅಂಡ್ ಇಟ್ ವಿಲ್ ಸೆಟಲ್ ಡೌನ್ ಸೂನ್. 2 ಮಿನಿಟ್ಸ್ ಬಿಡ್ತೀನಿ, ಜಸ್ಟ್ ಅದು ಅಬ್ಸರ್ವ್ ಆಗ್ಲಿ ಕಂಪ್ಲೀಟ್ ಆಗಿ.
ನೀವು ನೋಡ್ತಾ ಇರ್ಬೋದು ನಾನು ಹಾಕಿರುವಂತ ಸಿರಮ್ ಕಂಪ್ಲೀಟ್ ಆಗಿ ಸೆಟಲ್ ಡೌನ್ ಆಗಿದೆ. ಅಂದ್ರೆ ನಾನು 1 ಮಿನಿಟ್ ಬಿಟ್ಟಿದ್ದೆ. 10% ನಯಾಸಿನಮೈಡ್ ಸಿರಮ್‌ನ ನಾನು ಏನು ಹಾಕಿದ್ನಲ್ಲ ಅದನ್ನ 1 ಮಿನಿಟ್ ಬಿಟ್ಟಿದ್ದೆ. ಕಂಪ್ಲೀಟ್ ಆಗಿ ಸೆಟಲ್ ಡೌನ್ ಆಗಿದೆ. ನಾನಿವಾಗ ಲಾರಿಯಲ್ ಪ್ಯಾರಿಸ್ ಅವ್ರದ್ದು 3% ಗ್ಲೈಕಾಲಿಕ್ ಪ್ಲಸ್ ವಿಟಮಿನ್ ಸಿ ಜಿ ನಯಾಸಿನಮೈಡ್ ಐ ಸಿರಮ್‌ನ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಯಾರಿಗೆ ಡಾರ್ಕ್ ಅಂಡರ್ ಐ ಇರುತ್ತೆ ಅವ್ರು ಯೂಸ್ ಮಾಡ್ಬೋದು. ಅಂಡ್ ನನ್ಗೆ ಆಕ್ಚುಲಿ ಡಾರ್ಕ್ ಅಂಡರ್ ಐ ಇತ್ತು, ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಹಿಂಗೆ ನಾನು ಅಂಡರ್ ಐ ಸೆರಮ್‌ನ ಹಾಕಿದ್ದೀನಿ. ನಾನು ಇದನ್ನ ಪ್ರೆಸ್ ಮಾಡಿ ಉಜ್ಜ್ತಾ ಇಲ್ಲ, ಜಸ್ಟ್ ಹೀಗೆ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಇಲ್ಲೂ ಹಾಕೊಳ್ಳಿ, ಏನು ಇಶ್ಯೂ ಆಗಲ್ಲ. ಜಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆರಮ್ ಬಂದು ಇದು ಲಾರಿಯಲ್ ಪ್ಯಾರಿಸ್ ಕಾಣ್ತಾ ಇದೆ ಅನ್ಕೊಂತೀನಿ. ಲಾರಿಯಲ್ ಪ್ಯಾರಿಸ್ 3% ಕಾಣ್ತಾ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಯೂಸರ್ ನಾನು. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ನಿಮಗೆ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದು ಸೆಟಲ್ ಡೌನ್ ಆಗೋಕ್ಕೆ 1 ಮಿನಿಟ್ನ ಕೊಡ್ತೀನಿ. ಸೆಟಲ್ ಡೌನ್ ಆಗಲಿ ಕ್ಲೀನಾಗಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಅಂಡರ್ ಐ ಸಿರಮ್ ಕೂಡ ಕಂಪ್ಲೀಟ್ ಆಗಿ ಸೆಟಲ್ ಡೌನ್ ಆಗಿದೆ. ಸೊ ನಾನು ನೆಕ್ಸ್ಟ್ ಯೂಸ್ ಮಾಡೋದು ಬಂದು ನನ್ನ ಮಾಯ್ಶ್ಚರೈಸರ್. ಇದು ನಾನು ಕರೆಕ್ಟಾಗಿ ಪ್ರನೌನ್ಸ್ ಮಾಡ್ತಾ ಇದ್ದೀನಿ ಅನ್ಕೊಂತಿದ್ದೀನಿ. ರಿಕ್ವಿಲ್ ಅವ್ರದ್ದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಹೈರೋಲಾನಿಕ್ ಆಸಿಡ್ ಮತ್ತೆ ಬಿಟೈನ್ ಇದೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು ಇದು ರಿಕ್ವಿಲ್. ಹೆಂಗ್ ಪ್ರನೌನ್ಸ್ ಮಾಡೋದಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ರಿಕ್ವಿಲ್ ಅವ್ರದ್ದು. ಯಾ ಪರ್ಫೆಕ್ಟ್ ಅನ್ಕೊಂತೀನಿ. ಐ ಡೋಂಟ್ ನೋ, ಮಿಸ್ಟೇಕ್ ಮಾಡಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ. ಅಂಡ್ ಹೇಳಿ ಯಾವ ತರ ಪ್ರನೌನ್ಸ್ ಮಾಡ್ಬೇಕು ಅಂತ. ನಾನು ನಿಮ್ ಕಡೆಯಿಂದ ತಿಳ್ಕೊಂತೀನಿ ಗೊತ್ತಿಲ್ಲದೆ ಇರೋಂಥ ವಿಚಾರಗಳನ್ನ. ಐ ಥಿಂಕ್ ಐ ಪ್ರನೌನ್ಸ್ಡ್ ಕರೆಕ್ಟ್ಲಿ ಅಂತ ಅನ್ಸುತ್ತೆ. ಸೊ ಈ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ನ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಈ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಇದರಲ್ಲೂ ಕೂಡ ಹೈರಲಾನಿಕ್ ಆಸಿಡ್ ಇದೆ. ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಗೊತ್ತಾಗ ಫೇಸ್ ಇದನ್ನ ಹಾಕಿದ ತಕ್ಷಣ. ಅಂಡ್ ಮೇನ್ ಆಗಿ ಇದು ನಾನ್ ಸ್ಪಾನ್ಸರ್ ವಿಡಿಯೋ ಆಗಿರುತ್ತೆ. ನಂಗೆ ಯಾವುದೇ ತರದ ಬ್ರ್ಯಾಂಡ್ ಕೊಲಾಬ್ರೇಷನ್ ಬರೋಷ್ಟು ನಾನು ಫಾಲೋವರ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು ನನಗಿಲ್ಲ. ನಾನು ಯಾವ್ದನ್ನ ಫಾಲೋ ಮಾಡ್ತಾ ಇದ್ದೀನಿ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ನಾನ್ ಸ್ಪಾನ್ಸರ್ಡ್ ವಿಡಿಯೋ ಆಗಿರುತ್ತೆ, ಯಾವುದೇ ತರದ ಪ್ರಮೋಷನ್ ಆಗಿರಲ್ಲ. ಸೊ ಇವಾಗ ನನ್ನ ಮಾಯ್ಶ್ಚರೈಸರ್ ಒಂದು 2 ಮಿನಿಟ್ಸ್ ಅಲ್ಲಿ ಸೆಟಲ್ ಡೌನ್ ಆಗುತ್ತೆ. ಮಾಯ್ಶ್ಚರೈಸರ್ ಸೆಟಲ್ ಡೌನ್ ಆದ್ಮೇಲೆ ನಾನು ಯೂಸ್ ಮಾಡೋದು ಬಂದು ನನ್ನ ಫೇವ್ರೆಟ್ ಲಿಪ್ ಬಾಮ್ ನಿವಿಯಾ ಅವ್ರದ್ದು. ಅಂಡ್ ಇದು ಬಂದು ಟಿಂಟೆಡ್ ಲಿಪ್ ಬಾಮ್. ನಿಮಗೆ ಟಿಂಟೆಡ್ ಲಿಪ್ ಬಾಮ್ಸ್ ಇಷ್ಟ ಇಲ್ಲ ಅಂತ ಅಂದ್ರೆ ನಾನ್ ಟಿಂಟೆಡ್ ಲಿಪ್ ಬಾಮ್ಸ್ ಕೂಡ ಅವರಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಬಂದು 30 SPF ಇದೆ. ಅಂಡ್ ಇವಾಗ ಅಪ್ಡೇಟೆಡ್ ವರ್ಷನ್ಸ್ ಬಂದಿರ್ಬೋದು. ನಾನು ಇದನ್ನ ಆಲ್ಮೋಸ್ಟ್ 7-8 ಮಂತ್ಸ್ ಬ್ಯಾಕ್ ತಗೊಂಡಿದ್ದೆ ಅನ್ಸುತ್ತೆ. ಬಟ್ ಆದ್ರೂ ಇನ್ನೂ ತುಂಬಾ ಇದೆ. ಯೂಸ್ ಮಾಡ್ತೀನಿ ನಾನು ರೆಗ್ಯುಲರ್ ಆಗಿ, ಆದ್ರೂ ಇಷ್ಟೊಂದಿದೆ. ಇದು ಟಿಂಟೆಡ್ ಲಿಪ್ ಬಾಮ್. ನಿಮಗೆ ಬೇಕಾದ್ರೆ ನಾನ್ ಟಿಂಟೆಡ್ ನ ನೀವು ತಗೋಬಹುದು. ಯಾ ಡನ್. ಅಂಡ್ ಏನ್ ಗೊತ್ತಾ ಗೈಸ್, ಇದು ಚೀಕ್ ಟಿಂಟ್ ಆಗಿನೂ ಕೂಡ ನೀವು ಯೂಸ್ ಮಾಡ್ಬೋದು. ಇದ್ರ ಮೇಲೆ ಇದೆ, ಇದ್ರ ಮೇಲೆ ಏನಿದೆ ಗೊತ್ತಾ, ಲೀಪ್ ಅಂಡ್ ಚಿಕ್ ಟಿಂಟ್ ಅಂತ ಇದೆ. ಸೊ ನಾನು ಅದಕ್ಕೆ ಹೇಳಿದ್ದು ನೀವು ಚೀಕ್ಸ್ಗೂ ಕೂಡ ಯೂಸ್ ಮಾಡಬಹುದು ಅಂತ. ಎಲ್ಲಿ ಹೋಯ್ತು ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ. ಆಕ್ಚುಲಿ ಏನಂದ್ರೆ ಲಿಪ್ ಅಂಡ್ ಚಿಕ್ ಟಿಂಟ್ ಅಂತ ಹೇಳಿ ಇದ್ರ ಮೇಲಿಲ್ಲ, ಇದ್ರ ಪ್ಯಾಕೇಜ್ ಏನಿರುತ್ತಲ್ಲ ಅದ್ರ ಮೇಲೆ ಇರೋದು. ನಾನು ಅಲ್ಲೂ ಓದಿದ್ದೆ, ಇಲ್ಲಿ ಕನ್ಫ್ಯೂಸ್ ಆದೆ. ನೀವು ಇದನ್ನ ಲಿಪ್ ಮತ್ತೆ ಚಿಕ್ ಟಿಂಟ್ ಆಗಿನೂ ಕೂಡ ಯೂಸ್ ಮಾಡಬಹುದು. ಇದ್ರ ಪ್ಯಾಕೇಜ್ ಮೇಲೆನೆ ಇದೆ, ಅದಕ್ಕೆ ನಾನು ಹೇಳಿದ್ದು. ಸೊ ಇಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್ ಆಗಿರುತ್ತೆ. ನಾನು ಅಡಿಷನಲ್ ಆಗಿ ಏನಂದ್ರೆ ನನಗೆ ಮೊದಲಿಂದಾನೇ ಥಿಕ್ ಐಬ್ರೋಸ್ ಇದೆ. ಜಸ್ಟ್ ಕೊಕೊನಟ್ ಆಯಿಲ್ ನ ತಗೊಂಡು, ಒಂದ್ ಸ್ವಲ್ಪ ಕೊಕೊನಟ್ ಆಯಿಲ್ ನ ತಗೊಂಡು ಹಾಕ್ತೀನಿ ಅಷ್ಟೇ ಐಬ್ರೋಸ್ಗೆ. ದಟ್ಸ್ ಇಟ್. ಸ್ವಲ್ಪನೇ ಸ್ವಲ್ಪ
ಕೋಕೋನಟ್ ಆಯಿಲ್ನ ತಗೊಂಡು ಐಬ್ರೋಸಿಗೆ ಹಾಕಿದ್ರೆ ಮುಗೀತು. ಯಾ ಗೈಸ್, ಇದು ಬಂದು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ಯಾರಿಗಾದ್ರೂ ಈ ಸ್ಕಿನ್ ಕೇರ್ ರೂಟೀನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಯಾರಿಗಾದ್ರೂ ನಾರ್ಮಲ್ ಟು ಕಾಂಬಿನೇಷನಲ್ ಸ್ಕಿನ್ ಇದ್ದು ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅಂಡ್ ದಟ್ಸ್ ಇಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.